ಕರ್ನಾಟಕ ಡಿಜಿಟಲ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ರಾಮು ಅರಕೇರಿ. ಸಂಸದ ತುಕಾರಾಂ ಹಾಗೂ ಶಾಸಕಿ ಅನ್ನಪೂರ್ಣ ತುಕಾರಾಂ ಅವರು ಈಚೆಗೆ ಸಂಡೂರು ವಿಧಾನಸಭಾ ಕ್ಷೇತ್ರದ ಕುಡತನಿ, ತೋರಣಗಲ್ಲು, ಕುರೆಕುಪ್ಪೆ ಪುರಸಭೆ ವ್ಯಾಪ್ತಿಯ ರೈಲ್ವೆ ನಿಲ್ದಾಣ, ಬನ್ನಿಹಟ್ಟಿ, ಗಂಗ್ಲಾಪುರ ಹಾಗೂ ಕೃಷ್ಣಾನಗರ ಸೇರಿ ಸಾಲು ಸಾಲು ಉದ್ಘಾಟನೆ, ಭೂಮಿ ಪೂಜೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದರು. ಶಾಲೆ, ಇಂದಿರಾ ಕ್ಯಾಂಟೀನ್, ಶೌಚಾಲಯಗಳು, ಶುದ್ಧ ಕುಡಿಯುವ ನೀರಿನ ಘಟಕಗಳು, ಅಂಗನವಾಡಿ, ಆಂಬ್ಯುಲೆನ್ಸ್ಗಳ ಉದ್ಘಾಟನೆ, ಹಾಸ್ಟೆಲ್ ನಿರ್ಮಾಣ, ಭೂಮಿ ಪೂಜೆ ಸೇರಿ ಒಟ್ಟು 17ಕ್ಕೂ ಹೆಚ್ಚು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ತೋರಣಗಲ್ಲು ಗ್ರಾಮದಲ್ಲಿ ಕೆಕೆಆರ್ಡಿಬಿ ವತಿಯಿಂದ ನಿರ್ಮಿಸಲಾಗುತ್ತಿರುವ ಪರಿಶಿಷ್ಟ ಜಾತಿ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯ ನಿರ್ಮಾಣ ಕಾಮಗಾರಿ ಭೂಮಿ ಪೂಜೆ ನೆರವೇರಿಸಿದ ನಂತರ ಟೈಮ್ಸ್ ಆಫ್ ಕರ್ನಾಟಕ ಡಿಜಿಟಲ್ ಚಾನೆಲ್ನೊಂದಿಗೆ ಮಾತನಾಡಿದ ಅವರು ಕಾರ್ಯಕ್ರಮಗಳ ಮಾಹಿತಿಯನ್ನು ಹಂಚಿಕೊಂಡರು. ಇವತ್ತು ಮಾನ್ಯ ಸಂಸದರು ಮತ್ತು ನಾವು ಜೊತೆಗೂಡಿ ಕುಡತಿನಿ, ಸಂಡೂರು ತಾಲೂಕಿನ ಕುಡತಿನಿ ಮತ್ತು ತೋರಣಗಲ್ಲು ಭಾಗದಲ್ಲಿ ವಿವಿಧ ಒಂದು ಕಾಮಗಾರಿ ಕಾರ್ಯಕ್ರಮಗಳಿಗೆ ಇವತ್ತು ಭೂಮಿ ಪೂಜೆ ಮತ್ತು ಅಡಗಲ್ಲು ಹಾಕುವಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ಕುಡತಿನಿ ಪಟ್ಟಣದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ BR ಅಂಬೇಡ್ಕರ್ ಮೆಟ್ರಿಕ್ ಪದವಿ ಪೂರ್ವ ಬಾಲಕಿಯರ ವಸತಿ ನಿಲಯ ಕ್ರೈಸ್ ವತಿಯಿಂದ 4,70,00,000 ಅದೊಂದು. ಹಾಗೆಯೇ ಸಂಡೂರು ವಿಧಾನಸಭಾ ಕ್ಷೇತ್ರದ PWD ಇಲಾಖೆಯಿಂದ ಹೊಸಪೇಟೆ ಬೈಪಾಸ್ ರಸ್ತೆದು ಒಂದು 6,45,00,000ಕ್ಕೆ ಒಂದು ಉದ್ಘಾಟನೆಯನ್ನು ಮಾಡಿದ್ದೇವೆ. ಹಾಗೆಯೇ ಕುಡತಿನಿ ಪಟ್ಟಣದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ 16ನೇ ವಾರ್ಡು ಮತ್ತು 8ನೇ ವಾರ್ಡು 6ನೇ ವಾರ್ಡ್ನಲ್ಲಿ ಅಂಗನವಾಡಿ ಕಟ್ಟಡ ಉದ್ಘಾಟನೆಯನ್ನು ಮಾಡಿದ್ದೀವಿ. ಹಾಗೆ ಕುಡತಿನಿ ಪಟ್ಟಣದಲ್ಲಿ ನೂತನ ಇಂದಿರಾ ಕ್ಯಾಂಟೀನ್ಗೆ ಚಾಲನೆಯನ್ನು ಕೊಟ್ಟಿದ್ದೇವೆ. ಹಾಗೆಯೇ ಕುಡತಿನಿ ಪಟ್ಟಣದ 19ನೇ ವಾರ್ಡ್ನಲ್ಲಿ ಮೇಲ್ಮಟ್ಟದ ಜಲಾಗಾರ ಸಂಗ್ರಹಣಾ ಟ್ಯಾಂಕ್ 5 ಲಕ್ಷ ಲೀಟರ್ ಸಾಮರ್ಥ್ಯದ ಒಂದು ಟ್ಯಾಂಕಿಗೆ ಇವತ್ತು ಭೂಮಿ ಪೂಜೆಯನ್ನು ಮಾಡಿದ್ದೇವೆ. ಹಾಗೆಯೇ ತೋರಣಗಲ್ಲು ಗ್ರಾಮ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ JSW CSR ಯೋಜನೆ ಅಡಿಯಲ್ಲಿ ಪಾರ್ಕಿಂಗ್ ಮತ್ತು ಇತರೆ ಸೌಂದರ್ಯೀಕರಣ ಕಾಮಗಾರಿಗೆ ಇವತ್ತು ಉದ್ಘಾಟನೆಯನ್ನು ಮಾಡಿದ್ದೇವೆ. ತೋರಣಗಲ್ಲು ಗ್ರಾಮದ 3ನೇ ವಾರ್ಡ್ನಲ್ಲಿ JSW CSR ಯೋಜನೆಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕದ ಒಂದು ಉದ್ಘಾಟನೆಯನ್ನು ಮಾಡಿದ್ದೇವೆ. ಮತ್ತು ತೋರಣಗಲ್ಲು ಗ್ರಾಮದಲ್ಲಿ JSW CSR ಯೋಜನೆ ಅಡಿಯಲ್ಲಿ ಸಾರ್ವಜನಿಕ ಶೌಚಾಲಯಕ್ಕೆ ಒಂದು ಉದ್ಘಾಟನೆಯನ್ನು ಮಾಡಿದ್ದೇವೆ. ಹಾಗೆಯೇ ತೋರಣಗಲ್ಲು ಗ್ರಾಮದಲ್ಲಿ PRDE ಉಪವಿಭಾಗ ವತಿಯಿಂದ ಗ್ರಾಮದ 89ನೇ ಅಂಗನವಾಡಿ ಕೇಂದ್ರದ ನಿರ್ಮಾಣದ ಒಂದು ಉದ್ಘಾಟನೆಯನ್ನು ಕೂಡ ಮಾಡಿದ್ವಿ. ಹಾಗೆಯೇ ತೋರಣಗಲ್ಲು ರೈಲ್ವೆ ಸ್ಟೇಷನ್ನಲ್ಲಿ JSW CSR ಯೋಜನೆಯಲ್ಲಿ ಬಸವೇಶ್ವರ ಪ್ರೌಢಶಾಲೆಯಲ್ಲಿ ಶೌಚಾಲಯದ ಒಂದು ಉದ್ಘಾಟನೆಯನ್ನು ಕೂಡ ಇವತ್ತು ಮಾಡಿದ್ದೇವೆ. ಕುರೆಕುಪ್ಪ ಪುರಸಭೆ ವ್ಯಾಪ್ತಿಯಲ್ಲಿ ತೋರಣಗಲ್ಲು RS ರೈಲ್ವೆ ನಿಲ್ದಾಣದಲ್ಲಿ ಇಂದಿರಾ ಕ್ಯಾಂಟೀನ್ನ ಒಂದು ಉದ್ಘಾಟನೆಯನ್ನು ಕೂಡ ಇವತ್ತು ಮಾಡಿದ್ದೇವೆ. ಬನ್ನಿಹಟ್ಟಿ ಗ್ರಾಮದಲ್ಲಿ JSW CSR ಯೋಜನೆಯಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶೌಚಾಲಯ ನಿರ್ಮಾಣದ ಉದ್ಘಾಟನೆ ಕೂಡ ಮಾಡ್ತೀವಿ. ಬನ್ನಿಹಟ್ಟಿ ಗ್ರಾಮದ ಗಂಗ್ಲಾಪುರ ಕ್ರಾಸ್ನಲ್ಲಿ JSW CSR ಯೋಜನೆಯಲ್ಲಿ ಬಸ್ ತಂಗುದಾಣ ನಿರ್ಮಾಣ ಆಗಿದೆ, ಅದರ ಉದ್ಘಾಟನೆ ಕೂಡ ಈಗ ಮಾಡ್ತಾ ಇದ್ದೇವೆ. ಹಾಗೆಯೇ ಸಂಡೂರು ಪಟ್ಟಣದ ಕೃಷ್ಣಾನಗರ ಗ್ರಾಮದಲ್ಲಿ KKRDB ಯೋಜನೆ ಅಡಿಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 8 ಶಾಲಾ ಕೊಠಡಿಗಳ ನಿರ್ಮಾಣ ಮಾಡಿದ್ದೇವೆ, ಅದರ ಉದ್ಘಾಟನೆ ಕೂಡ ಈಗ 4:30ಕ್ಕೆ ಮಾಡ್ತೇವೆ. ಇದಕ್ಕೂ ಮುನ್ನ ಕುರುಕುಪ್ಪೆ ಪುರಸಭೆ ವ್ಯಾಪ್ತಿಯ ರೈಲ್ವೆ ನಿಲ್ದಾಣದ KEB ಬಳಿ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಮಾಡಿದ ಶಾಸಕರು ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದರು. ಕುಡತಿನಿ ಮತ್ತು ತೋರಣಗಲ್ಲು ಭಾಗದಲ್ಲಿ ಹೆಚ್ಚು ಕಾರ್ಮಿಕ ವರ್ಗದವರಿದ್ದು ಕ್ಯಾಂಟೀನ್ ನಿರ್ಮಾಣ ಸಹಕಾರಿ ಆಗಲಿದೆ. ಸ್ವಚ್ಛತೆಯನ್ನು ಕಾಪಾಡುವುದರ ಜೊತೆಗೆ ಗುಣಮಟ್ಟದ ಆಹಾರ ನೀಡಿ ಎಂದು ಸಲಹೆ ನೀಡಿದರು. ಇಲ್ಲಿ ಸ್ವಚ್ಛತೆಯನ್ನು ಕಾಪಾಡಿ ಮತ್ತು ಗುಣಮಟ್ಟವನ್ನು ತಾವೆಲ್ಲರೂ ಕಾಪಾಡಬೇಕು ಅಂತಕ್ಕಂಥದ್ದು. ಯಾಕಂದ್ರೆ ಹಸಿವಿನಿಂದ ಬಂದಂತ ನಮ್ಮ ಬಡ ವರ್ಗದವರಿಗೆ ಯಾವಾಗಲೂ ನಾವು ಪರಿಶುದ್ಧ ಮನಸ್ಸಿನಿಂದ ಅವ್ರಿಗೆ ನಾವು ಊಟ ಕೊಟ್ಟರೆ ನಮಗೂ ಒಳ್ಳೇದಾಗುತ್ತೆ. ಅಲ್ಲಿ ಎಲ್ಲೋ ಒಂದು ಕಡೆಯಿಂದ ಭಗವಂತ ನಮಗೂ ಆಶೀರ್ವಾದ ಮಾಡ್ತಾನೆ. ಆಮೇಲೆ ಯಾರು ಹೊಟ್ಟೆ ಹಸಿವಿನಿಂದ ಬಳಲ್ತಾರೆ ಅವರಿಗೆ ಹೊಟ್ಟೆ ತುಂಬ ಊಟ ಕೊಟ್ಟರೆ ಅವರು ಆ ಸಂತೃಪ್ತಿಯಿಂದ ನಮಗೇನು ಆಶೀರ್ವಾದ ಮಾಡ್ತಾರೆ. ಇವತ್ತು ತೃಪ್ತಿಯಾಗಿ ನಾನು ಊಟ ಮಾಡಿದ್ನಪ್ಪ, ನನಗೆ ಯಾರು ಅನ್ನ ಕೊಟ್ಟಿದ್ದಾರೆ ಅವ್ರು ಚೆನ್ನಾಗಿಟ್ಟಿರ್ಲಪ್ಪ ದೇವರು ಅಂತ ಆಶೀರ್ವಾದ ಮಾಡಿದರೆ ಅದು ತಲೆತಲಾಂತರಕ್ಕೂ ನಮ್ಮನ್ನು ಮತ್ತು ನಮ್ಮ ಮಕ್ಕಳನ್ನ ಕಾಪಾಡ್ತೈತಿ. ಇಲ್ಲಿ ಸಾಕಷ್ಟು ಜನ ತಾಯಂದಿರು ಇದ್ದಾರೆ. ನಾವು ಯಾರಿಗಾದ್ರೂ ಊಟಕ್ಕೆ ಬಡಿಸಿದ್ರೆ ಎಷ್ಟು ಸಂತೃಪ್ತಿ ಆಗುತ್ತೆ ಅಲ್ವಮ್ಮ? ಯಾರಾದರೂ ನಾವು ಮಾಡಿದ್ದನ್ನ ಇಲ್ಲ ಇವತ್ತು ನೀವು ಮಾಡಿದ ಅಡುಗೆ ಚೆನ್ನಾಗಿದೆ ಅಂದರೆ ಭಾಳ ಖುಷಿ ಆಗ್ತದಲ್ಲ. ಅಂಥ ಒಂದು ಕೆಲಸವನ್ನು ನೀವು ಮಾಡಿ ಅಂತ ಹೇಳಿದ್ದೀನಿ. ನಾವು ಕೂಡ ಹೆಣ್ಮಕ್ಳು ಎಷ್ಟೊಂದು ಜನ ನನ್ನ ಅಕ್ಕ ತಂಗಿಯರು ಕೂಡ ಇಲ್ಲಿದ್ದಾರೆ. ಯಾಕಂದರೆ ಒಬ್ಬ ಮಹಿಳೆಯಾಗಿ ನಾನು ಕೂಡ ನಮ್ಮ ಮನೆಗೆ ಯಾರೇ ಬರಲಿ ಅವ್ರಿಗೆ ತೃಪ್ತಿಯಿಂದ ಊಟ ಬಡಿಸ್ಬೇಕು. ಅವ್ರ ಮುಖದಲ್ಲಿ ಒಂದು ನಗು ಕಾಣಬೇಕು, ಸಂತೋಷದ ನಗು ಕಾಣಬೇಕಪ್ಪ. ಇವತ್ತು ನಿಮ್ಮ ಕಡೆಯಿಂದ
ನನಗೆ ಹೊಟ್ಟೆ ತುಂಬಿಸ್ತಾರೆ ನೀವು ಅಂತೇಳಿ. ಮನುಷ್ಯ ಪ್ರಪಂಚದಲ್ಲಿ ಎಲ್ಲದೂ ಬೇಕು ಬೇಕು ಅಂತಾನೆ, ಆದರೆ ಹೊಟ್ಟೆ ತುಂಬ ಊಟ ಮಾಡಿದ್ಮೇಲೆ ನೀವು ಎಷ್ಟೇ ಒತ್ತಾಯ ಮಾಡಿ ಬಡಿಸಿದ್ರು ಕೂಡ ಅವನು ಒಂದು ತುತ್ತು ಕೂಡ ಹೆಚ್ಚಿಗೆ ತಿನ್ನಲಾರ, ಸಾಕಮ್ಮ ಅಂತಾನೆ. ಹೌದಾ? ಯಾಕಂದರೆ ಅನ್ನಪೂರ್ಣೇಶ್ವರಿ ತಾಯಿ ಅಷ್ಟು ತೃಪ್ತಿಯನ್ನು ನಮ್ಮ ಒಂದು 5 ಇಂಚು ಹೊಟ್ಟೆ ತುಂಬಿಸ್ಬಿಟ್ಟಾಳೆ. ಸಾಕು ಅಂತಕ್ಕಂಥದ್ದು ಮನುಷ್ಯ ಅದೊಂದೇ, ಊಟ ಆದ ತಕ್ಷಣ ಸಾಕಪ್ಪ ಅಂತಂತೀವಿ. ಹೆಚ್ಚಿಗೆ ನಾವು ತಿಂತೀವ? ಇಲ್ಲಲ್ಲ, ಸಾಕಪ್ಪ ಹೊಟ್ಟೆ ತುಂಬಿತು, ಇನ್ನು ಸಾಕು, ಇನ್ನೇನು ಬೇಡ ಅಂತಂತೀವಿ. ಅಂಥ ಒಂದು ತೃಪ್ತಿಯನ್ನು ಕೊಡ್ತಕ್ಕಂಥ ಈ ಮಹತ್ವಾಕಾಂಕ್ಷಿ ಯೋಜನೆಯನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇಡೀ ಎಲ್ಲ ಬಡವರ ಬದುಕಿನಲ್ಲಿ ನೆಮ್ಮದಿಯನ್ನು ತುಂಬಬೇಕು ಮತ್ತು ಅವರು ಯಾವುದೇ ಕಾರಣಕ್ಕೂ ಕೂಡ ಹಸಿವಿನಿಂದ ಬಳಲಬಾರದು ಅಂತಕ್ಕಂಥ ಯೋಜನೆಯನ್ನು ಇವತ್ತು ನಮ್ಮ ಎಲ್ಲ ಕೃಪಾ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ನಮ್ಮೆಲ್ಲ ನಾಯಕರು ಕೂಡ ಒಟ್ಟಾಗಿ ಈ ಒಂದು ಇಂದಿರಾ ಕ್ಯಾಂಟೀನ್ ಒಂದು ಪ್ರಾರಂಭೋತ್ಸವಕ್ಕೆ ಬಂದಿದ್ದಾರೆ. ಅವ್ರದ್ದು ಕೂಡ ಸಾಕಷ್ಟು ಶ್ರಮ ಇದೆ. ಇದೆಲ್ಲ ಎಲ್ಲರೂ ನಮ್ಮ ಜೊತೆ ನಿಂತು ಇವತ್ತು ಕೆಲಸ ಮಾಡಿರೋದಕ್ಕೆ ಇವತ್ತು ಈ ಭಾಗದ ಎಲ್ಲ ಒಂದು ಕಾರ್ಮಿಕ ವರ್ಗದವ್ರಿಗೆ, ಬಡ ಜನರಿಗೆ ಇವತ್ತು ಹೊಟ್ಟೆ ತುಂಬಿಸ್ತಕ್ಕಂಥ ಒಂದು ಯೋಜನೆಯನ್ನು ಇಲ್ಲಿ ನಾವು ಕಾರ್ಯಗತಗೊಳಿಸ್ತಾ ಇದ್ವಿ. ಇದರೆಲ್ಲರದ್ದು ಸದುಪಯೋಗ ತಾವು ಪಡ್ಕೋಬೇಕು, ಹಾಗೆ ಸ್ವಚ್ಛತೆಯನ್ನು ಕಾಪಾಡಬೇಕು, ಹಾಗೆಯೇ ಆಹಾರವನ್ನು ಪೋಲು ಮಾಡಬಾರ್ದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ಇವತ್ತು ದೇಶದಲ್ಲಿ ನಮ್ಮ ರೈತರು ಸಾಕಷ್ಟು ಜನ ಅವರು ಬಿಸಿಲನ್ನು, ಗಾಳಿಯನ್ನು, ಮಳೆಯನ್ನು ಉಂಡು ನಮಗೋಸ್ಕರ ಆಹಾರ ಉತ್ಪಾದನೆ ಮಾಡ್ತಾರೆ. ನಾವಿಲ್ಲ ಇಲ್ಲಿ ಆಹಾರ ಪೋಲು ಮಾಡಿದ್ರೆ ನಮ್ಮ ರೈತರಿಗೆ ನಾವು ಅವಮಾನ ಮಾಡ್ದಂಗೆ ಆಗುತ್ತೆ. ಅದನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಎಲ್ಲರೂ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಳ್ರಿ. ಆಮೇಲೆ ನಾವು ದುಡ್ಡು ಕೊಟ್ಟಿವಿ ಹೆಚ್ಚಿಗೆ ಹಾಕ್ಸ್ಕೊಂಡು ವೇಸ್ಟ್ ಮಾಡೋಣ ಅನ್ನೋದು ಬೇಡ. ಪ್ರತಿಯೊಂದು ಅಗಳಿಂದ ಬೆಲೆ ಕೂಡ ಮನುಷ್ಯನಿಗೆ ಗೊತ್ತಾಗಿರ್ಬೇಕು. ಪ್ರತಿಯೊಂದು ಅಗಳನ್ನು ಕೂಡ ನಾವು ಗೌರವದಿಂದ ಕಾಣಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ನನ್ನ ತುಂಬ ಕಾರ್ಯದ ಒತ್ತಡದಲ್ಲಿ ಕೂಡ ತಾವು ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು, ಆಮೇಲೆ ನಾನು ನಿನ್ನೆಯಿಂದ ನನ್ನ ನನ್ನ ಅಧಿವೇಶನದಲ್ಲಿ ನಾನು ಇವತ್ತು ಎಲ್ಲ ಕಾರ್ಮಿಕ ವರ್ಗದವರು ಕೂಡ ಇದ್ದೀನಿ. ಅಧಿವೇಶನದಲ್ಲಿ ನಿನ್ನೆ ಕುಡಿತದ ಬಗ್ಗೆ ನಾನು ಚರ್ಚೆ ಮಾಡಿದ್ದೀನಿ ಅಧಿವೇಶನದಲ್ಲಿ. ಯಾಕಂದರೆ ಸಾಕಷ್ಟು ಜನ ಹೆಣ್ಮಕ್ಳು ನನ್ನಲ್ಲಿ ದೂರ ಮಾಡಿದ್ರು. ಏನು ಅಂತಂದರೆ ಈ CH ಮಿಶ್ರಿತ ಸೇಂದಿಯನ್ನು ಕುಡಿದು ಸಾಕಷ್ಟು ಜನ ತಮ್ಮ ಒಂದು ಜೀವನ ಕಳ್ಕೊಂಡಿರ್ತಕ್ಕಂಥದ್ದು. ಎಷ್ಟೋ ಜನ ಹೆಣ್ಮಕ್ಳು ನನ್ನ ಹತ್ರ ಮನವಿ ಕೂಡ ಮಾಡ್ಕೊಂಡಿದ್ರು. ನಾನು ಸಾಕಷ್ಟು ಹಳ್ಳಿಗಳಲ್ಲಿ ಹೋದರೆ ಚಿಕ್ಕ ವಯಸ್ಸಿನ ಹೆಣ್ಮಕ್ಳು ವಿಧವೆಯರಾಗ್ಬಿಟ್ಟಿದ್ದಾರೆ. ಏನಾಯ್ತು, ಏನಾದರೂ ಒಂದು ಕೆಲಸ ಕೊಡ್ಸಮ್ಮ ಅಂತ ಕೇಳ್ತಾರೆ. ಏನಾಯ್ತು, ಏನಾಗಿ ಸತ್ತರು ನಿಮ್ಮ ಮನೆಯವರು? ಎಲ್ಲರೂ ಹೇಳೋದು ಒಂದೇ ಮಾತು, ಕುಡಿದು ಸತ್ನಮ್ಮ ಅಂತಂದೇಳಿ. ಹಾಗೆ ನೀವು ನಿಮ್ಮ ಏನೋ ಕ್ಷಣಿಕ ಸುಖಕ್ಕೋಸ್ಕರ ನೀವು ಕುಡಿದು ನಿಮ್ಮ ಒಂದು ಕುಟುಂಬವನ್ನು ನೀವು ಯಾರೋ ಕತ್ಲೆಯಲ್ಲಿ ದೂಡ್ತಕ್ಕಂಥ ಕೆಲಸ ಮಾಡಬೇಡ್ರಿ. ನಿಮ್ಗೆ ಏನಾದರೂ ಕ್ಷಣಿಕವಾಗಿ ಅದು ಕಿಕ್ ಕೊಡ್ಬೋದು, ಆದರೆ ನೀವು ಕುಟುಂಬವನ್ನು ಸಂತೋಷವಾಗಿಟ್ಟಾಗ, ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು ಎಲ್ಲರೂ ಸಂತೋಷವಾಗಿ ನಗ್ನಾಗ್ತಾ ಇದ್ದಾಗ ಆ ಕಿಕ್ ಮುಂದೆ ಈ ಕಿಕ್ಕೇನು ದೊಡ್ಡದಲ್ಲ. ದಯಮಾಡಿ ನಾನೆಲ್ಲ ಒಂದು ಅಣ್ಣ ತಮ್ಮಂದರಲ್ಲಿ ಮನವಿ ಮಾಡ್ಕೊಳ್ತೀನಿ, ಆ ಥರದ ಒಂದು ರಾಸಾಯನಿಕ ಮಿಶ್ರಿತ ಸೇಂದಿಯನ್ನು ಸೇವನೆ ಮಾಡಿ ಆ ಥರದ ಒಂದು ಅಭ್ಯಾಸವನ್ನು ಬಿಟ್ಟುಬಿಡಿ. ನಿಮ್ಮ ಕುಟುಂಬದ ಒಳಿತಿಗೋಸ್ಕರ, ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳ ಒಂದು ಸುಭದ್ರ ಜೀವನಕ್ಕೋಸ್ಕರ ಈ ಥರದ ಒಂದು ಚಟವನ್ನು ಬಿಟ್ಟುಬಿಡಿ. ನಾನು ಕೂಡ ಎಲ್ಲ ಕಡೆಗೂ ಕೂಡ ಓಡಾಡ್ತಾ ಇದ್ದೀನಿ. ಹಾಗೆಯೇ ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ನಾನು ನಿನ್ನೆಯನ್ನು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ PS ಅವ್ರ ಹತ್ರ ಕೂಡ ಮಾತಾಡಿ ಬಂದಿದ್ದೀನಿ. ಯಾಕಂದರೆ ಎಲ್ಲ ಗಂಡು ಮಕ್ಕಳು ಹೊರಗಡೆ ಹೋಗಿ ದುಡ್ಕೊಂಡು ಬರ್ತಾರೆ ಸರ್ ನಮ್ಮ ಕಡೆಗೆ. ನಮ್ಮ ಹೆಣ್ಮಕ್ಳು 10 ಗಂಟೆ ಆದಮೇಲೆ ನಾವು ಖಾಲಿ ಇರ್ತೀವಿ ಮೇಡಮ್, ನಮ್ಗೆ ಏನಾದರೂ ಒಂದು ಕೈ ಕೆಲಸ ಕೊಡ್ರಿ ಅಂತಂದೇಳಿ ನಮ್ಮ ಭಾಗದ ಹೆಣ್ಮಕ್ಳೆಲ್ಲ ಕೇಳ್ತಾ ಇದ್ದಾರೆ ಅಂತೇಳಿ. ಅದಕ್ಕೆ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಸ್ಪಂದಿಸಿ ಕೆಲವು ದಿನಗಳಲ್ಲಿ ಹೆಣ್ಮಕ್ಳಿಗೆ ಉಪಯೋಗ ಆಗ್ತಕ್ಕಂಥ ಅಪಾರಲ್ ಪಾರ್ಕನ್ನು ಈ ಭಾಗದಲ್ಲಿ ಮಾಡೋಣ ಅಂತೇಳಿ ಅವರು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗೆಯೇ ನನ್ನೆಲ್ಲ ಅಕ್ಕ ತಂಗಿಯರು ಎಲ್ಲರೂ ನನಗೆ ಆಶೀರ್ವಾದ ಮಾಡಿ ನಿಮ್ಮ ಪ್ರತಿನಿಧಿಯಾಗಿ ನನ್ನನ್ನು ವಿಧಾನಸೌಧಕ್ಕೆ ಕಳಿಸಿರಿ. ನಿಮ್ಮ ಒಂದು ಋಣವನ್ನು ತೀರಿಸ್ತಕ್ಕಂಥ ಒಂದು ಸಣ್ಣ ಅವಕಾಶ ನನಗೆ ಕೊಟ್ಟಿದ್ದೀರಿ. ಈ ಒಂದು ಅವಕಾಶವನ್ನು ಪಡೆದು ಅದನ್ನು ಸದುಪಯೋಗ ಮಾಡ್ಕೊಂಡು ಎಲ್ಲ ಹೆಣ್ಮಕ್ಳಿಗೂ ಒಳ್ಳೆಯದಾಗ್ತಕ್ಕಂಥ ಒಂದು ಯೋಜನೆಯನ್ನು ಮುಂದಿನ ದಿನಗಳಲ್ಲಿ ನಾವು ರೂಪಿಸ್ತೀವಿ. ಸಿದ್ದರಾಮಯ್ಯನವರು 5 ಭಾಗ್ಯಗಳನ್ನು ಕೊಟ್ಟು ಸ್ವಲ್ಪ ನೆಮ್ಮದಿಯನ್ನು ಕೊಟ್ಟಿದ್ದಾರೆ. ಇನ್ನು ನಮ್ಮ ಒಂದು ಪಾಲಾಗಿ ಇನ್ನೂ ಹೆಣ್ಮಕ್ಳಿಗೆ ಸ್ವಲ್ಪ ಹೆಚ್ಚಿನ ಒಂದು ಆರ್ಥಿಕ ಭದ್ರತೆ ಮತ್ತು ಅವ್ರ ಜೀವನಕ್ಕೆ ಒಂದು ಭದ್ರತೆ ಒದಗಿಸ್ತಕ್ಕಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ನಾನು ಮಾಡ್ತೀನಿ ಅಂತ ಹೇಳ್ತಾ
ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಅನಿಲ್ ಕುಮಾರ್, ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿ ಮಡಗಿನ ಬಸಪ್ಪ, ಕ್ಷೇತ್ರ ಶಿಕ್ಷಣಾಧಿಕಾರಿ ಡಾಕ್ಟರ್ ಅಯ್ಯಾರಕ್ಕಿ, ಕಾಂಗ್ರೆಸ್ ಮುಖಂಡರಾದ ಕೆಎಸ್ಎಲ್ ಸ್ವಾಮಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಏಕಾಂಬರಪ್ಪ, ಕುರಕುಪ್ಪೆ ಪುರಸಭೆ ಅಧ್ಯಕ್ಷ ಕಲ್ಗುಡ್ಯಪ್ಪ, ಸದಸ್ಯರುಗಳಾದ ಎನ್ ಸೋಮಪ್ಪ, ಮೆಹಬೂಬ್ ಬಾಷಾ, ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರಾದ ವೆಂಕಟೇಶ್, ಜಿಂದಾಲ್ ಸಿಎಸ್ಆರ್ ವಿಭಾಗದ ಪೆದ್ದಣ್ಣ, ಜೆಎಸ್ಡಬ್ಲ್ಯೂ ಫೌಂಡೇಶನ್ನ ನಾಗನಗೌಡ ಇತರರು ಉಪಸ್ಥಿತರಿದ್ದರು. ಸ್ನೇಹಿತರೆ, ಪ್ರಚಲಿತ ವಿದ್ಯಮಾನಗಳ ಹೆಚ್ಚು ಅಪ್ಡೇಟ್ಗಳನ್ನು ಪಡೆಯಲು ನಮ್ಮ ಟೈಮ್ಸ್ ಆಫ್ ಕರ್ನಾಟಕ ಡಿಜಿಟಲ್ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗುವ ಮೂಲಕ ನಿರಂತರ ನೋಟಿಫಿಕೇಶನ್ ಪಡೆಯಿರಿ.